ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಾಲಯದಿಂದ ಶ್ರೀಕೃಷ್ಣ ದೇವಾಲಯದವರೆಗೆ ಕಳಸ ಕನ್ನಡಿಯೊಂದಿಗೆ ಕುಂಭೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಹಾಗೂ ಯುವಕರು, ಮಹಿಳೆಯರು ಮತ್ತು ಗ್ರಾಮದ ಸರ್ವ ಧರ್ಮದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀ ಯಾದವ ಸಮಾಜದವರು ವಿಜೃಂಭಣೆಯಿಂದ ಕುಂಭಮೇಳದೊಂದಿಗೆ ಹಾಗೂ ಸಾಯಂಕಾಲ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಅದ್ದೂರಿಯಿಂದ ಚಾಲನೆ ನೀಡುತ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಬಂದದಕ್ಕೆ ಧನ್ಯವಾದಗಳು ಹಾಗೂ ಸುಸ್ವಾಗತ. ಈ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಹಣವಾಳ ಗ್ರಾಮದ ಎಲ್ಲ ಸರ್ವ ಸದ್ಭಕ್ತರಿಗೆ ವಿನಂತಿಸಿಕೊಳ್ಳುತ್ತೇನೆ. ಒಂದು ಕಾರ್ಯಕ್ರಮ ನಮ್ಮ ಯಾದವ ಬಂಧುಗಳ ಕಾರ್ಯಕ್ರಮ ಕೃಷ್ಣ ದೇವಸ್ಥಾನದೊಂದು ಇವತ್ತು ಮೆರವಣಿಗೆ, ಆಮೇಲೆ ಕುಂಭ ಅಭಿಷೇಕ, ಆಮೇಲೆ ಇವಾಗ ಮತ್ತೆ ಅಲ್ಲಿ ಹೋದ್ಮೇಲೆ ಕೃಷ್ಣನ ಅಭಿಷೇಕ ಮಾಡಿಸಿ ಆಮೇಲೆ ಸಾಯಂಕಾಲ 4 ಗಂಟೆಗೆಲ್ಲ ನಾವು ಮೆರವಣಿಗೆ ಮಾಡ್ತೀವಿ. ನಮ್ಮ ರಾಜಬೀದಿಯಲ್ಲಿ ಮೆರವಣಿಗೆ ಇರುತ್ತೆ. ಆದರೆ ನಾವು ಎಲ್ಲ ಸಮಾಜದವ್ರು ಒಂದು ಯಾರು ಅದು ಇದು ಯಾವುದು ಮನುಷ್ಯನಾಗ ಇಟ್ಕೊಳ್ಳೋದ ಇವಾಗ ಒಂದು 15-20 ದಿನದಿಂದ ಎಲ್ಲರೂ ಶ್ರಮ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಏನು ಇಲ್ಲ, ಯಾರಿಗೆ ಭೇದ ಭಾವ, ಎಲ್ಲರೂ ಅವ್ರವ್ರೇ ಕಲ್ತು ಎಲ್ಲ ಮಾಡಕತ್ತಾರ. ಯಾರು ಚಿಟ್ಟು ಏನೂ ಇಲ್ಲ. ಈಗ ಎಲ್ಲರೂ ಕಲ್ತು ಶ್ರೀಕೃಷ್ಣಂದು ಎಲ್ಲ ಮೆರವಣಿಗೆ ಮಾಡಿ ನಾವೆಲ್ಲ ಹೋಗ್ಲಾಗ್ತಿ ಮಾಡಕತ್ತೀವಿ. ನಮಸ್ತೆ. ವರ್ಷವೂ ಕೂಡ 37ನೇ ವರ್ಷದ ಶ್ರೀಕೃಷ್ಣ ಯಾದವ ಆಚರಿಸಲಾಗುವುದು ಹಾಗೂ ಕುಂಭ ಹಾಗೂ ಕಳಸದೊಂದಿಗೆ ಹಾಗೂ ಸಾಯಂಕಾಲ ಬೃಹತ್ ಮೆರವಣಿಗೆ ಹಾಗೂ ಶ್ರೀಕೃಷ್ಣನ ಭಾವಚಿತ್ರದ ಮೆರವಣಿಗೆ ಶ್ರೀಕೃಷ್ಣನ ದೇವಸ್ಥಾನದಿಂದ ಶ್ರೀಬಸವೇಶ್ವರ ಹಾಗೂ ಶ್ರೀ ದುರ್ಗಾದೇವಿ ಗುಡಿ ಹಾಗೂ ಮತ್ತೆ ಒಳ್ಳೆ ಶ್ರೀಕೃಷ್ಣನ ಗುಡಿ ತಲುಪುವುದು. ಯಾದವ ಸಮಾಜದ ಭಕ್ತಾದಿಗಳು ಹಾಗೂ ಸರ್ವ ಹಣವಾಳ ಗ್ರಾಮದ ಸರ್ವ ಜನಾಂಗದ ಜನರು ಇದೊಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ.